25ನೇ ತಾರೀಕು ಚುನಾವಣೆ ಇರುವಂತದ್ದು ತಮ್ಗೆಲ್ಲ ಗೊತ್ತಿದೆ. ಬೊಮ್ಮಲ್ ಚುನಾವಣೆ 2 ಬಾರಿ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ವಿಶೇಷವಾಗಿ ಮೊದಲಿಗೆ ಧನ್ಯವಾದವನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಕೂಡ ಒಬ್ಬ ರೈತರ ಮಗನಾಗಿ ಪ್ರತಿದಿನ 1 ಲೀಟರ್ನ ಸುಳ್ಳೇರಿ ಅಂತೇಳಿ ಗ್ರಾಮ ಪ್ರತಿನಿತ್ಯ ಹಾಲನ್ನ ತಂದು ಹಾಕ್ತಾ ಇದ್ದೆ. ಇವತ್ತು ಅದನ್ನ ಮನಸ್ಸಲ್ಲಿಟ್ಟು ಇವತ್ತು 2 ಬಾರಿ ಗೆದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ಚನ್ನಪಟ್ಟಣವನ್ನ ಒಂದು ಬೆಂಗಳೂರು ಒಕ್ಕೂಟದಲ್ಲಿ ವಿಶೇಷವಾಗಿ ಕಾಣುವಂತ ಕೆಲಸವನ್ನ ಇವತ್ತು ಮಾಡಿಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಕಾರ್ಯದರ್ಶಿ ಬಂಧುಗಳು, ಅಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿ ವರ್ಗ, ಆಡಳಿತ ವರ್ಗ ಇವರೆಲ್ಲ ಸಹಕಾರದಿಂದ ಇವತ್ತು ಒಂದು ಬದಲಾವಣೆಯನ್ನ ಬಯಸಿದ್ದೇವೆ. ಅದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಮೋಸ್ಟ್ಲಿ ಇವತ್ತಲ್ಲ ನಾಳೆ ಹ್ಯಾಂಡ್ ಬಿಲ್ಸ್ ನ ಹೊಡಿಸ್ತೇವೆ. ನಮ್ಮ ಅವಧಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತೇಳಿ ಇವತ್ತು ಮೋಸ್ಟ್ಲಿ ಸಹಕಾರಿ ಸಂಘಗಳ ಕಟ್ಟಡಗಳು ತಮ್ಗೆಲ್ಲ ಗೊತ್ತಿದೆ. ಇವತ್ತು 5 ರಿಂದ 10 ಲಕ್ಷದವರೆಗೂ ಕೂಡ ಅನುದಾನ ಕೊಡಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಅದ್ರ ಜೊತೆಲಿ ಸೈಟ್ ಅನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ಇವತ್ತು ಅನುದಾನ ಕೊಡಿಸುವಂತ ಕೆಲಸ ಮಾಡಿದ್ದೇವೆ. ಅದ್ರ ಜೊತೆಲಿ ಕೆಲವರು ದಾನಿಗಳನ್ನ ಕೂಡ ಇವತ್ತು ಸೈಟ್ಗಳನ್ನ ದಾನಿಗಳು ಕೂಡ ಸಾಕಷ್ಟು ಸಂಘಗಳನ್ನ ಕೊಟ್ಟಿರುವಂತ ಉದಾಹರಣೆಗಳಿದ್ದಾವೆ. ನಾವು ಬಂದಂತ ಸಂದರ್ಭದಲ್ಲಿ 45% ಇತ್ತು SNF, ಇವತ್ತು 98% ಅದು ಸಂಪೂರ್ಣ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲಾ ನಿರ್ದೇಶಕರು, ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗದವರೇ ಕಾರಣ. ಇವತ್ತು ಇಡೀ ರಾಜ್ಯದಲ್ಲೇ ಮೊದಲನೇ ಸ್ಥಾನ. 3,04,000 ಲೀಟರ್ ಹಾಲು ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ ಉತ್ಪಾದನೆ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇವತ್ತೇನಾಗಿದೆ, ಏನಾದ್ರೂ ಮಾಡಿ ಜೈಮುತ್ತು ಅವ್ರನ್ನ ಸೋಲಿಸಬೇಕು ಅಂತೇಳಿ ಇವತ್ತು ಅಧಿಕಾರಿಗಳ ಜೊತೆ ಸರ್ಕಾರ ಒತ್ತಡವನ್ನ ಏರಿ ಇವತ್ತು ಒಂದಲ್ಲ ಒಂದ್ ರೀತಿ ಇವತ್ತು ಸಮಸ್ಯೆಯನ್ನ ಕೊಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತದ್ದು ಪ್ರತಿಯೊಂದು ಕೂಡ. ಮೊನ್ನೆ ತಾನೇ ಒಂದೇ ದಿನ 8 ಸಂಘಕ್ಕೆ ನೋಟಿಸ್ ಕೊಟ್ಟಂತ ಉದಾಹರಣೆ ಇದೆ. ನೀವೆಲ್ಲ ಸಹಕಾರದಿಂದ ಮೊನ್ನೆ DC ಕಚೇರಿ ಮುಂಭಾಗ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ರಿ. ಎಲ್ಲ ಒಂದ್ ಕಡೆ ಬದಲಾವಣೆ ಆಗ್ತಾರೆ ಅಂದ್ರೆ ಇವತ್ತು ಬೆಳಿಗ್ಗೆನೂ ಕೂಡ 3 ಸಂಘಕ್ಕೆ 29C ಇವತ್ತು ಡಿಸ್ಕ್ವಾಲಿಫೈ ಮಾಡ್ಲಿಕ್ಕೆ ಇವತ್ತು 3 ಸಂಘ ಕೊಟ್ಟಿದ್ದಾರೆ. ನಾನ್ ಬೆಳಿಗ್ಗೆ ಹೋಗಿ ಬಂದೆ, ಕೋರ್ಟ್ ಕರೆದಿದ್ರು ಯಾರು ಏನಾದ್ರೂ ಮಾಡಿ ಇವತ್ತು ಜೈಮುತ್ತನ ಡಿಸ್ಕ್ವಾಲಿಫೈ ಮಾಡಿದ್ರೆ ಅಭ್ಯರ್ಥಿಗಳಿಲ್ಲ ಅಂತ ಅವ್ರ ತಲೆಯಲ್ಲಿದೆ. ನಮ್ಮ ತಾಲೂಕಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಅವ್ರು ಗೊತ್ತಾಗ್ತಾ ಇಲ್ಲ. ಜೈಮುತ್ತು ಒಬ್ರು ಮಾಡಿದ್ರೆ ಅವಿರೋಧ, ನನ್ನ ಮಾಷ್ಟ ಮಾಡ್ತೀರಂತೆ ಮೊನ್ನೆ. ಮೋಸ್ಟ್ಲಿ ಜೈಮುತ್ತು ಒಬ್ರು ಡಿಸ್ಕ್ವಾಲಿಫೈ ಆದ್ರೆ ಮೋಸ್ಟ್ಲಿ ನಾವು ಅವಿರೋಧ ಆಗ್ತೀವಿ ಅಂತೇಳಿ ಇವತ್ತು 135 ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ಎಲಿಜಿಬಲ್ ಇದೆ. ಆ ಸಂಘದಲ್ಲಿ 100 ಸಂಘಗಳು JDS ಪಕ್ಷದಿದೆ. ಇದು ಗಮನದಲ್ಲಿರಲಿ ನಿಮ್ಗೆ. ಅದರಲ್ಲೂ ವಿಶೇಷವಾಗಿ ನಾನು ಪಕ್ಷಾತೀತವಾಗಿ ಇವತ್ತು ಪಾರ್ಟಿ ಪಕ್ಷ ನೋಡ್ದನ ಇವತ್ತು ಡೆವಲಪ್ಮೆಂಟ್ ಇವತ್ತು ಎಲ್ಲಾ ರೀತಿ ಸಹಕಾರ ಕೊಟ್ಟಿದ್ದೇವೆ. ವಿಶೇಷವಾಗಿ ಕುಮಾರಣ್ಣ ಇವತ್ತು 2.5 ಕೋಟಿ ಅನುದಾನವನ್ನ ಸಂಘಗಳಿಗೆ, ಮೋಸ್ಟ್ಲಿ ಇತಿಹಾಸದಲ್ಲಿ MLA ಗ್ರಾಂಟ್ ಕೊಟ್ಟಿದ್ದ ಇತಿಹಾಸ ಇಲ್ಲ. ಅಷ್ಟು ಸಂಘಗಳಿಗೆ ಇವತ್ತು ಅನುದಾನವನ್ನ ಕೊಟ್ಟಿದ್ದೇವೆ. ಸೈಟ್ ಪರ್ಚೇಸ್ ಮಾಡ್ಲಿಕ್ಕೆ ಅನುದಾನ ಕೊಟ್ಟಿದ್ದೇವೆ. ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡುಗಳಿದಾವೆ. FD ಫಿಕ್ಸ್ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ. ಇವತ್ತು ಎಲ್ಲರೂ ಒಂದು ಕುತ್ಕೊಂಡು ನೀವು ಕೇಳಿದ್ರೆ ಒಂದ್ ಸಂಘದಲ್ಲಿ ಏನಿದೆ ಅಂದ್ರೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕುತ್ತತ್ರ ಹೇಳುವಂತ ಪರಿಸ್ಥಿತಿ ಇದೆ. ಇವತ್ತು ಆಲ್ಮೋಸ್ಟ್ 90% ಎಲ್ಲ ಸಿಸ್ಟಮ್ ಆನ್ಲೈನ್ ಎಲ್ಲ ವ್ಯವಸ್ಥಿತವಾಗಿ ಇವತ್ತು ಬದಲಾವಣೆಯನ್ನ ಇವತ್ತು ತಂದಿದ್ದೀರಾ. ಅದಕ್ಕೆ ಸಹಕಾರ ಯಾರು ಗೊತ್ತಾ? ರೈತಾಪಿ ವರ್ಗ, ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ ಇವ್ರ ಸಹಕಾರ, ನಾನಲ್ಲ. ನಿಮ್ಮ ಸಹಕಾರದಿಂದ ಇವತ್ತು ಚನ್ನಪಟ್ಟಣ ಬದಲಾವಣೆ ಆಗಿದೆ. ಹಾಗಾಗಿ ದಯಮಾಡಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ನೇರವಾಗಿ ಚುನಾವಣೆ ಮಾಡ್ತಾ ಇಲ್ಲ. ಅವರು ಏನೋ ಈ ಚನ್ನಪಟ್ಟಣದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಬೇಕು, ಗೊಂದಲ ಮಾಡಬೇಕು, ಚುನಾವಣೆನ ಎಲ್ಲೋ ಒಂದ್ ಕಡೆ ಮನೆ ಎಲ್ಲ ಗೊತ್ತಿರಬೇಕು. ಯಾರು ಸತತ ಸೂಪರ್ ಸೀಡ್ ಮಾಡಿದ ಸಂದರ್ಭದಲ್ಲಿ 5 ದಿನ ಬಂದಿಲ್ಲ. ಅವತ್ತು ರೈತರ ಸಂಘದವ್ರು ನಾವೆಲ್ಲ ಸೇರಿ ಅವತ್ತು ಬೀಗ ಹಾಕಿದ್ವಿ. ಹೋಗಿ ಅವತ್ತು ಅವ್ರ ಜೊತೆಗೂಡಿ ಬೀಗ ಹಾಕಿದಂತ ಸಂದರ್ಭದಲ್ಲಿ 5 ದಿನ ಆದ್ಮೇಲೆ ಬಂದ್ರು ಅವರು. FIR ಆಗ್ಲೇಬೇಕು, ಅಲ್ಟ್ರಾಸಿಟಿ ಕೇಸ್ ಆಗ್ಲೇಬೇಕು ಅಂತೇಳಿ ನಾವು ನ್ಯಾಯ ಕೇಳಕ್ ಹೋದ್ರೆ ಕಾಂಗ್ರೆಸ್ ಪಾರ್ಟಿ ಅವ್ರು ನಮ್ಮ ವಿರುದ್ಧ ಪ್ರೊಟೆಸ್ಟ್ ಹೋಗಿದ್ರು. ನಿಮ್ ಸಪೋರ್ಟ್ ಇರ್ತೀವಿ ನಾವು, ನೀವ್ ಯಾವ ಸಂಘ ಬೇಕಾದ್ರೂ ಸೂಪರ್ ಸೀಡ್ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವೆಲ್ಲ ನೋಡಿರ್ತೀರ ಮಾಧ್ಯಮದಲ್ಲಿ. ಆದ್ರೂ ಕೂಡ ನಾವೆಲ್ಲ ಒಂದ್ ಕಡೆ DC ಅವ್ರ ಕಚೇರಿಗೆ ಮೆಮೊರಾಂಡಮ್ ಕೊಟ್ಟಂತ ಸಂದರ್ಭದಲ್ಲಿ ನ್ಯಾಯ ಕೊಡಿಸ್ತಾರೆ ಅನ್ಕೊಂಡಿದ್ವಿ. ಇವತ್ತು ಕೂಡ ಅವರು ಸರ್ಕಾರಕ್ಕೆ ಲೆಟರ್ ಬರೆದಿಲ್ಲ. ಅವರು ಅಂದ್ರೆ ಎಷ್ಟು ಒತ್ತಡ ಇದೆ ಅಂದ್ರೆ ಅವ್ರಿಗೆ ಏನಾದ್ರೂ ಮಾಡಿ ಚನ್ನಪಟ್ಟಣದಲ್ಲಿ ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಬಿಟ್ಟು ಬೇರೆ ಉದ್ದೇಶನೇ ಇಲ್ಲ. ನ್ಯಾಯಯುತವಾಗಿ ಚುನಾವಣೆ ಮಾಡಬೇಕು. ಸೋಲೋಗೆಲ್ಲ ಸಾಮಾನ್ಯ, ಎಲ್ಲರೂ ಚುನಾವಣೆ ನಿಲ್ತೀವಿ. 1000 ಜನ ಸೋತವರು ನಿಂತವರು, ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಅದನ್ನ ಒಳ್ಳೆ ರೀತಿಯಲ್ಲಿ ಬೇಕಾದ್ರೆ ನಾವು ಕೂಡ ಆ ತರ ವ್ಯತ್ಯಾಸ ತಗೊಳ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡ್ತಿದ್ದಾರೆ, ಇವತ್ತು ಕೂಡ 3 ಸಂಘ ಅಟ್ಲೀಸ್ಟ್ 1 ವಾರ ಟೈಮ್ ಕೊಟ್ಟು ಮುದ್ದಾಂ ಕೊಟ್ಟು ಕಳಿಸೋರು. ಒಂದೇ ದಿನ ನಿನ್ನೆ ಡೇಟ್ ಇವತ್ತು ಕೊಟ್ಟಿದ್ದಾರೆ. 15ನೇ ತಾರೀಕು ಆನ್ಸರ್ಗೆ 29C ಕೊಟ್ಟಿರೋ ಬೋರ್ಡ್ ಸೂಪರ್ ಸೀಡ್ ಆಗ್ತದೆ. ಈಗ ಆಲ್ರೆಡಿ 5 ಸಂಘ ಬೋರ್ಡ್ ಸೂಪರ್ ಸೀಡ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ರಾಜೀನಾಮೆ ಕೊಟ್ಟಾದ್ಮೇಲೆ 15 ದಿನ ಕಾಲಾವಕಾಶ ಇರ್ತದೆ.
ಯಾಕೆ 15 ದಿವಸ ಕಾಲಾವಕಾಶ ಸಹಕಾರ ಸಂಘಗಳಿಗೆ ಕೊಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕನ್ವಿನ್ಸ್ ಮಾಡ್ಬೋದು ಅವ್ರನ್ನ, ಕಾಲಾವಕಾಶ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾವ್ರೆ, ಇವತ್ತು ಸೈನ್ ಹಾಕ್ಸ್ತಾರೆ, ಹಳೆ ಡೇಟ್ ಹಾಕ್ಸ್ತಾರೆ, ತಗೊಂಡೋಗ್ಬಿಟ್ಟು ಅಲ್ಲೇ ಕೂತ್ ಬರ್ತಾರೆ. ಇವತ್ತು ಅಧಿಕಾರ ಇದೆ ಅಂತೇಳಿ ಹೊರಗಡೆ ಆಫೀಸಲ್ಲೇ ಕೂರಲ್ಲ. ಮೊನ್ನೆ 8 ಲೆಟರ್ ಕೊಟ್ಟಂತ ಸಂದರ್ಭದಲ್ಲಿ ನಂಬರೇ ಇಲ್ಲ, ಒಂದೇ ನಂಬರ್, 8 ಲೆಟರ್ಗೂ ಒಂದೇ ನಂಬರ್. ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ನಾಚಿಕೆ ಆಗ್ತದೆ. ಸಹಕಾರಿ ಸಂಘಕ್ಕೆ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ಮೋಸ್ಟ್ಲಿ 14 ತಾಲೂಕಲ್ಲಿ ಚನ್ನಪಟ್ಟಣ ವಿಶೇಷವಾಗಿ ಇವತ್ತು ಅವ್ಯವಸ್ಥೆ. ಇಡೀ ಒಕ್ಕೂಟ ಇದ್ರೆ ನೋಡ್ತಾ ಇದೆ ಚನ್ನಪಟ್ಟಣ. ಇವರು ಯಾರು ಏನೇ ಮಾಡ್ಲಿ ಇದು ಗಮನದಲ್ಲಿರಲಿ. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪಕ್ಷಾತೀತವಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಪಾಪ ಈಚೆಗೆ ಬರಕ್ ಆಗ್ತಾ ಇಲ್ಲ, ಬೈದು ವಾತಾವರಣ ಕೆಲವರಿಗೆ ಪಾಪ. ಆದ್ರೆ ಮೊನ್ನೆನೂ ಕೂಡ ಅಕ್ಕೂರ್ ಸೊಸೈಟಿ ನೋಡಿದ್ರೆ ಯಾವ ರೀತಿ ಚುನಾವಣೆ ಮಾಡಿದೆ ಅಂತ. ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಚುನಾವಣೆ ಮಾಡಕ್ ನಿಂತ್ಕೊಂಡ್ರೆ ಯಾರನ್ನ ಬೇಕಾದ್ರೆ ಎಷ್ಟೋ ಶಕ್ತಿ ಇರುವಂತದ್ದು ನಿಮ್ಗೆಲ್ಲ ಇದು ಗಮನದಲ್ಲಿರ್ಲಿ ನಿಮ್ಗೆ. ಹಾಗಾಗಿ ಇವತ್ತು 100 ಸಂಘಗಳು ಜೆಡಿಎಸ್ ಪಕ್ಷದ ಇರೋದ್ರಿಂದ ನಿಮ್ಮ ಗ್ರಾಮದ ಸಂಘಗಳಿಗೆ ನೀವೇ ಜವಾಬ್ದಾರ. ದಯಮಾಡಿ ಇವತ್ತು ಗೆಲುವು ನಿಮ್ ಕೈಯಲ್ಲಿದೆ. ಈಗಾಗಲೇ ನಾವೆಲ್ಲ ಒಂದು ಸೋಲನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಪಾರ್ಟಿ ಉಳ್ಕೋಬೇಕು, ಉಳಿಬೇಕಾದ್ರೆ ನಾವೊಬ್ರು ಏನು ಮಾಡಕ್ಕಾಗಲ್ಲ. ನಿಮ್ಗಳ ಸಂಪೂರ್ಣ ಸಹಕಾರ. ಇವತ್ತು 135 ಸಹಕಾರ ಸಂಘಗಳಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕರ ಸಹಕಾರ ಸಂಘ. ಯಾಕಪ್ಪ ಜೆಡಿಎಸ್ ಪಕ್ಷದ್ದು ಅಂದ್ರೆ ಅದರಲ್ಲೂ ವಿಶೇಷವಾಗಿ ರೈತರು, ಹಾಲು ಉತ್ಪಾದಕರು ಸಹಕಾರಿ ರಂಗದಲ್ಲಿ ಜೆಡಿಎಸ್ ಪಕ್ಷದವರೇ ಜಾಸ್ತಿ ಇರ್ತಾರೆ ಅಂತ ನನ್ನ ಭಾವನೆ. ನಾವು ವಾಚ್ ಮಾಡಿದ್ದೀನಿ. ಹಾಗಾಗಿ ಈ ಗೆಲುವು ನಿಮ್ಮ ಕೈಯಲ್ಲಿದೆ. ಸರ್ಕಾರ ಯಾವ ರೀತಿ ಹೋರಾಟ ಮಾಡಕೊಳ್ಳಿ, ನ್ಯಾಯಯುತವಾಗಿ ಹೋಗುವ, ಭಯ ಬೀಳೋ ಪ್ರಶ್ನೆ ಇಲ್ಲ. ನಾವೇನು ಯಾರ ಆಸ್ತಿನೂ ಹೊಡ್ಕೋತಾ ಇಲ್ಲ. ನ್ಯಾಯಯುತವಾಗಿ ಪ್ರೀತಿ ವಿಶ್ವಾಸದಿಂದ ಇವತ್ತು ಜನದ ಹತ್ರ ಕೆಲಸ ಮಾಡಿದ್ದೇವೆ. ನಾವು ಧೈರ್ಯವಾಗಿ ಮನೆಗೆ ಹೋಗಿ ಕೂತ್ ಮಾತಾಡ್ಕೊ ಬರುವಂತ ವಿಶ್ವಾಸನ ಉಳಿಸ್ಕೊಂಡಿದ್ದೇವೆ. ಇಲ್ಲ ಏನಾದ್ರು ನಮ್ಮಿಂದ ಲೋಪ ಆಗಿದ್ರೆ ನೀವು ಅದನ್ನ ಹೇಳ್ಬೋದು ಮುಕ್ತವಾಗಿ, ಈ ತರ ಅನ್ಯಾಯ ಆಗಿದೆ, ನೀವು ಬೇಡ ಅಂತ ಹೇಳಿ ಬೇಕಾದ್ರೆ ನಾವು ಇನ್ನೊಬ್ರಿಗೆ ಅವಕಾಶ ಕೊಡ್ಲಿಕ್ಕೆ ಕೂಡ ರೆಡಿ ಇದ್ದೇನೆ. ಹಿಂದೇನು ಕೂಡ ನಾನು ನಿಖಿಲ್ ಅಣ್ಣವ್ರಿಗೆ, ದೇವರಾಜ್ ಅಣ್ಣವ್ರಿಗೆ ಹೇಳಿದ್ದೆ. ನಾನು 2 ಬಾರಿ ಅವಕಾಶ ಮಾಡಿದ್ರೆ ಯಾರು ನಮ್ಮ ಪಾರ್ಟಿಯಿಂದ ನಿಂತ್ಕೊಂಡ್ರೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತೇಳಿ ನಾನು ನಿಖಿಲ್ ಅಣ್ಣವ್ರಿಗೆ, ದೇವರಾಜ್ ಅಣ್ಣವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಇವತ್ತು ಕೂಡ ನಮ್ಮ ಪಾರ್ಟಿಲಿ ಯಾರು ನಿಂತ್ಕೊಂಡ್ರು ಕೂಡ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ. ನನ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಆದ್ರೆ ಸಂಪೂರ್ಣ ಸಹಕಾರ ಕೊಡಿ, ನಿಮ್ ಜೊತೆಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ಯಾಕಂದ್ರೆ ಇವಾಗ ನಾನು ಬಡ ರೈತರ ಮಗ, 1 ಲೀಟರ್ ಹಾಲಾಗ್ತಾ ಇದ್ದವನು. ಆ ಕಷ್ಟ ಸುಖ ಏನಿದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಇವತ್ತು ನೀವು ಕೊಟ್ಟಂತ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ. ಎಷ್ಟು ಹೇಳಿದ್ರು ಸಾಲದು, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದು. ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವ್ಯವಸ್ಥೆ ಇದೆ ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ.